ಹಲೋ ರೀ, ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ನಾನು ಮಾಧವಿ ಮೇತಾ ಇರುವುದು ಗುಜರಾತ್ದಲ್ಲಿ. ಬರ್ರಿ ಪಪ್ಕಾರ್ನ್ ತಿನ್ನೋಣ. ರೊಟ್ಟಿ ಮಾಡಕತ್ತ ನೋಡ್ರಿ, ಚಪಾತಿ. ಮಾಡಕತ್ತ ನಿಮಗೆ ಬರ್ರಿ ತೋರ್ಸಂತ ಹೇಳ್ರಿ. ಜಸ್ಟ್ ಎಲ್ಲರೂ ಏನು ಮಾಡಕತ್ತೀರಿ? ಆರಾಮದಿದ್ದಿರಿ ಎಲ್ಲರಿಗೂ ದೇವರು ಆಯುಷ್ಯನ ಆರೋಗ್ಯ ಕೊಟ್ಟು ಕಾಪಾಡಲಿಪ್ಪ. ಯಾಕಂದ್ರೆ ಈಗ ಭಾಳ ಜ್ವರ ನೆಗಡಿ ಕೆಮ್ಮು ಅದಾವು. ನನಗೆ 10 ದಿನ ಆತೀಗ ಜ್ವರ ನೆಗಡಿ ಕೆಮ್ಮು ಬಂದು ಇನ್ನೂವರೆಗೆ ಆರಾಮಾಗಿಲ್ಲ. ನಾನು ಮತ್ತೆ ಹೋಗಿ ದವಾಖಾನೆಗೆ ತೋರ್ಸ್ಕೊಂಬಂದು ಗುಳಿಗೆ ತೊಗೊಂಡು ಹೇಳ್ರಿ, ಏನು ಮಾಡಕತ್ತೀರಿ? ಎಲ್ಲರೂ ಆರಾಮದಿದ್ರಿ? ಹ್ಯಾಪಿ ಹೋಳಿದು ಹೆಂಗಾತ್ರಿ ಇವತ್ತು? ನಿಮ್ಮಲ್ಲಿ ಹೋಳಿ ಹುಣ್ಣಿಮೆ ಹೆಂಗಾತ್ರಿ ಅಲ್ಲಿ? ಅದನ್ನು ಹೇಳ್ರಿ ನನಗೆ ಕಮೆಂಟ್ನೊಳಗೆ. ಎಲ್ಲಾರ್ದು ಚಲೋ ಆಯ್ತು ಹೋಳಿ ಹುಣ್ಣಿಮೆ. ಹೋಳಿಗೆ ತಿಂದ್ರಿ ಏನ್ರಿ? ನಾವು ಕರೆ ಏನಿಲ್ಲ, ಹೋಳಿಗೆ ಪಳಿಗೆ ತಿಂದಿಲ್ಲ. ಅನ್ನ ಸಾರು. ನಾನು ಸ್ವೀಟ್ನೊಳಗೆ ಶಿರಾ ಮಾಡಿದ್ದೆ, ಗೋಧಿ ಹಿಟ್ಟಿನ ಶಿರಾ ಮಾಡಿದ್ದೆ. ನನ್ನ ಮಗಳಿಗೆ ಶಾಲಿಂತ್ರ ಬಂದ್ಲು ರೀ. ನಾನು ಇವತ್ತು ಮಾಡೀನಿ ಅಂದ್ರೆ ಸೌಂತಿಕಾಯ್ದು ಪಲ್ಯ ಮಾಡೀನಿ. ನನಗೆ ಅಲ್ಲಿದು ತಿನ್ನಂಗೆ ಆತ ಅದಕ್ಕೆ ಮಾಡೀನಿ. ನಮ್ಮಲ್ಲಿ ತಿನ್ನಂಗಿಲ್ಲ ಸೌಂತಿಕಾಯಿ ಪಲ್ಯ, ನನಗೆ ತಿನ್ನಂಗೆ ಆತ ಅದಕ್ಕೆ ಮಾಡೀನಿ ಸೌಂತಿಕಾಯಿ ಪಲ್ಯನ. ಮತ್ತೆ ಹೇಳ್ರಿ, ಎಲ್ಲರೂ ಆರಾಮದಿದ್ರಿ? ತುಪ್ಪ ಹಚ್ಚೋದ್ರಿ ಇದಕ್ಕೆ ಚಪಾತಿಗೆ. ಅಂಗಡಿ ಒಳಗೆ ಗಿರಾಕಿ ಒಯ್ದು ಅಲ್ಲಿ ಅಂಗಡಿಗೆ ಗಿರಾಕಿ ಕೊಡಕ್ಕೆ ಹೋಗೋಳಿಗೆ ರೊಟ್ಟಿ ಹಿಂಗಾತು ನಂದು. ನೋಡ್ರಿ ಇದ್ರ ರೊಟ್ಟಿ ಹಂಗೈತಿ, ಹಿಂಗೈತಿ ಅಂದ್ರೆ ಗ್ಯಾಸ್ ಸಣ್ಣಗೆ ಇಟ್ಟೋಗಿದ್ನಿ ರೀ. ಅದು ಸೆಕ್ಯೂರ್ ಶೆಟ್ ಇತ್ತದು ರೊಟ್ಟಿ. ನಮ್ಮಲ್ಲಿ ರೊಟ್ಟಿ ನೋಡ್ರಿ, ಇಷ್ಟ ರೊಟ್ಟಿ ರೀ. ಏನು ಮಾಡಕತ್ತೀರಿ ಎಲ್ಲರೂ? ಹೇಳ್ರಿ, ಇವತ್ತು ನಿಮ್ಮದೇನು ಊಟ ಅದನ್ನು ಹೇಳ್ರಿ ನನಗೆ ಕಮೆಂಟ್ನೊಳಗೆ. ನಮ್ಮಲ್ಲಿ ಜೋಳದ ರೊಟ್ಟಿ, ಮಡ್ಕೆ ಕಾಳು ಪಲ್ಯ, ಕಡ್ಲಿ ಕಾಳು ಪಲ್ಯ, ತೊಗರಿ ಕಾಳು ಪಲ್ಯ ಅದಲ್ರಿ. ಇವತ್ತು ಶುಕ್ರವಾರ ಬೆಳಿಗ್ಗೆದ್ದು ಪೂಜೆ ಮಾಡಿದೆ, ಲಕ್ಷ್ಮೀ ಪೂಜೆ ಮಾಡಿದೆ, ನಮ್ಮ ಮನೆ ದೇವಿದು ಪೂಜೆ ಮಾಡಿದೆ. ನೋಡ್ರಿ ಏನಪ್ಪ ಅಂದ್ರೆ ಕೆಲಸ ಮಾಡಿಕೊಂಡು ತಾಳಿದು ಕೊಡ ತಿಕ್ಕಿ, ಹಿತ್ತಾಳಿದು ಹರಿವಿ ತಿಕ್ಕಿ, ಇಲ್ಲಿ ಹರಿವಿ ಅಂತಾರೆ ಅದಕ್ಕೆ, ಹಿತ್ತಾಳಿದು ಹರಿವಿ ತಿಕ್ಕಿ ಅದಕ್ಕೆ ನೀರು ತುಂಬಿದೆ. ಹರಿವಿ ತೊಳೆದು ಅದಕ್ಕೂ ನೀರು ತುಂಬಿದೆ. ಹೊಳ್ಳಿ ಏನಪ್ಪ ಅಂದ್ರೆ ಫಿಲ್ಟ್ರ್ ತಿಕ್ಕಿದೆ. ಇವತ್ತು ಕೆಲಸ ಆತು. ಇವತ್ತು ಏನಪ್ಪ ಅಂದ್ರೆ ಬರೀ ಚಪಾತಿ ಅನ್ನ ಸಾರು ಏನು ಮಾಡಲಿ, ಅವತ್ತು ಪಲ್ಯ ಚಪಾತಿ ಅಷ್ಟ ಮಾಡೀನಿ ನಾನು. ಯಾಕಂದ್ರೆ ನಮ್ಗೆ ಆರಾಮಿಲ್ಲದಕ್ಕೆ, ಮಕ್ಳಿನ ಹೊಟ್ಟೆ ಹಸ್ಕೊಂಡಿರ್ತಾರೆ ಅಂತೇಳಿ ಅದ್ರ ಸಂಬಂಧ ಆರಾಮಿಲ್ಲದಕ್ಕೆ ಮಾಡ್ಬೇಕು. ನೋಡ್ರಿ ಹಿಂಗೈತೆ ಹಣೆ ಬಾರ ಹೆಣ್ಮಕ್ಳದು. ಎಷ್ಟು ತ್ರಾಸಾಗೈತೆ ಎಷ್ಟಾಗೈತೆ ಅಂದರೂ ಕೆಲಸ ಅಂಕರಿ ತಪ್ಪಿದ್ದಲ್ಲ. ಹೆಣ್ಮಕ್ಳಿಗೆ ಮಾಡಬೇಕು, ತಮ್ಮ ಹೊಟ್ಟಿಗೆ ಆಗ್ಲಿಕ್ಕಂದ್ರೆ ಮಕ್ಳು ಹೊಟ್ಟಿಗೆರ ಮಾಡ್ಬೇಕಾಗ ಅನಿಸ್ತತಿ. ಆರಾಮಿಲ್ರಿ ನನಗೆ. ಎಷ್ಟು 10 ದಿನ ಆತೀಗ ಕೆಮ್ಮು ನೆಗಡಿ ಜ್ವರ ಆಗಿ. ಅಂಥದ್ದೇನು ಹಾಲು ಮೊಸರು ಏನು ತಿಂದಿಲ್ಲ, ಅಂದರೂ ಆಗೈತೆ ನನಗೆ ಕೆಮ್ಮು ನೆಗಡಿ ಜ್ವರ. ನೋಡ್ರಿ ಏನು ಮಾಡ್ಬೇಕು, ಹಿಂಗೈತೆ ಹೆಣ್ಮಕ್ಳಿದ್ದು. ಒಬ್ಬರು ಹೆಣ್ಮಕ್ಳು ಏನು ಮಾಡ್ಬೇಕು ಗೊತ್ತಾಗಂಗಿಲ್ಲ. ಹೇಳ್ರಿ ಮತ್ತು ನಮ್ಮಲ್ಲಿ ಹೋಳಿ ಹುಣ್ಣಿ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಆಡ್ತಾರೆ. ಬಿಸಿ ರೊಟ್ಟಿ ಮಾಡ್ತಾರೆ. ನೀವು ಆಡಿದ್ರೆ ಹೋಳಿ ಹುಣ್ಣಿ ಕಲರ್ ಆಟ? ಹೇಳ್ರಿ ಎಲ್ಲರೂ. ಆಯಿತು, ಓಕೆ, ಬಾಯ್.